ಕ್ಷಣಕ್ಕಾಗಿ ಇಡೀ ಪ್ರಪಂಚದ ರಾಮ ಭಕ್ತರು 500 ವರ್ಷಗಳಿಂದ ಕಾತರದಿಂದ ಕಾಯ್ತಾ ಇದ್ದರು. ಅದು ಈ ದಿನ ಸಂಪೂರ್ಣವಾಗಿ ನಮ್ಮ ರಾಮ ಭಕ್ತರಿಗೆ ತೃಪ್ತಿ ತಂದಿದೆ. ರಾಮಲಲ್ಲನ ಪ್ರತಿಷ್ಠಾಪನೆ ಏನು ಪ್ರಾಣ ಪ್ರತಿಷ್ಠಾಪನೆ ಇದನ್ನು ನಡೆದಿದೆ. ನೋಡ್ತಾ ಇದ್ದರೆ ಶ್ರೀಮಾನ್ ರಾಮನೇ ಪ್ರತ್ಯಕ್ಷವಾಗಿ ಅಲ್ಲಿ ನಿಂತಿರೋ ಥರ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿ ಎಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ರಾಮ ಭಕ್ತರು, ನಮ್ಮ ದೇಶದ ನಾಡಿನ ಎಲ್ಲ ಜನತೆಗೂ ಭಗವಂತ ಒಳ್ಳೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಪ್ರತಿಯೊಂದನ್ನು ಕೊಟ್ಟು ನೆಮ್ಮದಿ ಎಲ್ಲ ಕೊಡಲಿ. ಅದರಂತೆ ಇವತ್ತು ಏನು ಅಲಿಬಾಬಾ 40 ದೊಂಗಲು ಅಂತ ಇವರು INDA ಕೂಟ ಯಾವ ರೀತಿ ಕುತಂತ್ರಗಳನ್ನು ಮಾಡಿದ್ರೂ, ಏನು ಇವರು ನಮ್ಮ ಫ್ಲೆಕ್ಸ್ಗಳು ಕಟೌಟ್ಗಳು ಹಾಕೋದಕ್ಕೆ ಅಡ್ಡಪಡಿಸಿದ್ರೂ, ಯಾರ್ಯಾರು ಅವ್ರ ಪಾರ್ಟಿನಕ್ಕಂಥವ್ರಿಗೆ ಈಚೆ ಕಡೆ ಬಂದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ್ ಲಲ್ಲಾಕಿ ಜಿಂದಾಬಾದ್ ಅಂತ ಹೇಳ್ಕೊಂಡು ನರೇಂದ್ರ ಮೋದಿ ಅಂತೇಳಿ ಎಲ್ಲ ಕಡೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂಗಳೊಬ್ಬರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಉಳಿಯಲ್ಲ ಅಂತ ಹೇಳಿ ಅವ್ರಿಗೆ ಇವತ್ತು ಮನವರಿಕೆ ಆಗಿದೆ. ಅದಕ್ಕೋಸ್ಕರ ಇವತ್ತು ಏನು ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಅದಕ್ಕಿಂತ 10 ಪಟ್ಟು ಅಷ್ಟು ಜಾಸ್ತಿ ಯಾವುದೇ ಗ್ರಾಮಗಳಿಗೆ ಹೋದ್ರೂ, ಯಾವುದೇ ಜಾಗಕ್ಕೆ ಹೋದ್ರೂ ದೇವಸ್ಥಾನಗಳಲ್ಲಿ ಹೋಮ ಹವನಗಳು ಅಭಿಷೇಕಗಳು ಇದನ್ನೆಲ್ಲ ಮಾಡಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಅವ್ರಿಗಿನ್ನಷ್ಟು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಈ ದೇಶನ ಅವರೇ ಮುನ್ನಡೆಸಲಿ, ಮುಂದಿನ ಪ್ರಧಾನಮಂತ್ರಿನೂ ಅವರೇ ಆಗಬೇಕಂತೇಳಿ ಜನ ಆಶೀರ್ವಾದ ಮಾಡ್ತಾಯಿದ್ದಾರೆ. ಇದರಿಂದ ಸಿದ್ದರಾಮುಲ್ಲಾ ಖಾನ್ಗೆ ತುಂಬಾ ಒಂಥರ ಭ್ರಮನಿರಸರಾಗಿದ್ದಾರೆ ಅವರು. ಅದಕ್ಕೋಸ್ಕರ ಈಗ ಅವ್ರಿಗಾಗಿರ್ತಕ್ಕಂಥ ಏನು ಆಘಾತ ಇದನ್ನೆಲ್ಲ ಅವ್ರ ಕೈನಲ್ಲಿ ತಡ್ಕೊಳಕ್ಕಾಗಲ್ಲ. ಇನ್ನು ಮುಂದೆ ಅದನ್ನೇನಾದರೂ ಮಾಡಿ ಹತ್ತಿಕ್ಬೇಕು ಅಂತ ಹೇಳಿ ಅವರು ಏನೇನೋ ಮಾಡಿದರು. ನಮ್ಮ DC ಗಳನ್ನು, ಪೊಲೀಸ್ ಇಲಾಖೆಯನ್ನು, ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡು ಎಲ್ಲ ಕಡೆ ಬಂಟಿಂಗ್ಸು, ಬ್ಯಾನರ್ಸು, ಶ್ರೀರಾಮನ ದೇವರ ವಿಗ್ರಹಗಳನ್ನು ಹೊರಗಡೆ ತಗೊಂಬರೋದಕ್ಕೆ ಪರ್ಮಿಷನ್ ಕೊಡದೆ ಎಲ್ಲ ಕಡೆ ಪೊಲೀಸ್ ಅವ್ರನ್ನ ಹಾಕಿ ಯಾವ ರೀತಿ ತೊಂದರೆ ಕೊಟ್ಟು ಅಂತ ಹೇಳುವಂತಂದರೆ ಶ್ರೀರಾಮ ಯಾರ್ಯಾರು ತೊಂದರೆ ಕೊಟ್ಟರು ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಇಲ್ಲೇ ಈ ದೇಶದ ಪ್ರಜೆಗಳಾಗಿರಬೇಕು. ಅವ್ರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ